ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಒಬ್ಬ ಹುಡುಗ ತನ್ನ ತಂದೆಯನ ಕುರಿತು ಹೀಗೆ ಕೇಳಿದ: ಅಪ್ಪ, ಅಮ್ಮ ನನ್ನನ್ನು ಎತ್ತಿಕೊಂಡಾಗ ಸೊಂಟದ ಮೇಲೆ ಕೂರಿಸಿಕೊಳ್ತಾಳೆ, ಆದ್ರೆ ನೀವು ಎತ್ತಿಕೊಂಡಾಗ ಹೆಗಲ ಮೇಲೆ ಕೂರಿಸಿಕೊಳ್ತೀರಿ, ಯಾಕೆ? ಆಗ ತಂದೆ ಹೇಳ್ತಾನೆ, ತಾಯಿ ಏನು ಬಯಸ್ತಾಳಂದ್ರೆ ತನ್ನ ದೃಷ್ಟಿ ಎಲ್ಲಿಯವರೆಗೆ ಹೋಗುವುದೋ ಅಲ್ಲಿಯವರೆಗೂ ತನ್ನ ಮಕ್ಕಳ ದೃಷ್ಟಿ ಹೋಗಲಿ ಎಂದು. ಆದ್ರೆ ತಂದೆ ಏನು ಬಯಸ್ತಾನೆ ಅಂದ್ರೆ ತನ್ನ ದೃಷ್ಟಿಗೆ ಕಾಣದಿರುವುದು ಕೂಡ ತನ್ನ ಮಕ್ಕಳಿಗೆ ಕಾಣಲಿ ಎಂದು. ಆಧ್ಯಾತ್ಮ ಎಂದರೆ ಆಸೆ ಬಿಟ್ಟು ಬದುಕುವುದಲ್ಲ, ದುರಾಸೆ ಬಿಟ್ಟು ಬದುಕುವುದು ಎಂಬುದು ಆಧ್ಯಾತ್ಮ. ನೆಮ್ಮದಿಗಿಂತ ದೊಡ್ಡ ಸಂಪತ್ತು ಇನ್ನೊಂದಿಲ್ಲ, ಸಮತೋಲಿತ ಮನಸ್ಸಿಗಿಂತ ಶಾಂತಿ ಇನ್ನೊಂದಿಲ್ಲ, ಕರುಣೆಯಂತ ಸದ್ಗುಣ ಯಾವುದೂ ಇಲ್ಲ. ಆಸೆಗಳೇ ಸತ್ತು ಹೋದ್ಮೇಲೆ ಅಮೃತ ಸಿಕ್ಕರೇನು ಫಲ? ಆಯಸ್ಸು ಮುಗಿದ ಮೇಲೆ ದೇಹಕ್ಕೆ ಸಾವು, ಮನಸ್ಸಿಗೆ ನೋವಾದ್ರೆ ದಿನವೂ ಸಾವು. ಎಲ್ಲಿ ಯಾರ ಹೆಸರಿನ ಅನ್ನವಿರ್ತದೆಯೋ ಸಮಯ ಅವರನ್ನು ಅಲ್ಲಿಗೆ ಕರೆದುಕೊಂಡು ಹೋಗ್ತದೆ. ಯಾರು ಕೂಡ ಯಾರೋ ಕೊಟ್ಟಿದ್ದನ್ನ ತಿನ್ನೋದಿಲ್ಲ, ತನ್ನ ಋಣದಲ್ಲಿ ಇರುವುದನ್ನೇ ತಿಂತಾರೆ. ಮಳೆ ಬಂದಾಗ ಛತ್ರಿ ಹಿಡಿಯೋರು ತುಂಬಾ ಜನ ಸಿಗ್ತಾರೆ, ಆದ್ರೆ ಛತ್ರಿ ಬಿಟ್ಟು ನಮ್ಮ ಜೊತೆ ನೆನೆಯೋರು ಸಿಗೋದು ತುಂಬಾ ಕಷ್ಟ. ಬದುಕಿನಲ್ಲಿ ನಾವು ಯಾರನ್ನು ದ್ವೇಷಿಸಬೇಕಿಲ್ಲ, ಒಳ್ಳೆಯವರಿಂದ ಒಳ್ಳೆತನ ಕಲಿಯೋಣ, ಕೆಟ್ಟವರಿಂದ ಪಾಠ ಕಲಿಯೋಣ. ಕೆಲವರು ತುಂಬಾ ಸಭ್ಯರಂತೆ ಮುಖವಾಡ ಹಾಕೊಂಡಿರ್ತಾರೆ, ಅವರ ನಿಜರೂಪ ಜನರಿಗೆ ಗೊತ್ತಾಗುತ್ತೋ ಅನ್ನೋ ಭಯಕ್ಕೆ ಬೇರೆಯವರನ್ನೇ ಕೆಟ್ಟವರು ಅಂತ ಸಮಾಜಕ್ಕೆ ತೋರಿಸ್ತಾ ಬರ್ತಾರೆ. ಆದ್ರೆ ದುರಂತ ಏನಂದ್ರೆ ನಮ್ಮ ಸಮಾಜನು ಅಂತವರ ಮಾತನ್ನೇ ನಂಬೋದು. ಯಾರಿಗೆ ಯಾರು ಇಲ್ಲ, ಅವರಿದ್ದಾರೆ ಇವರಿದ್ದಾರೆ ಅನ್ನೋದು ಬರೀ ಮಾತಿಗಷ್ಟೇ. ಸಂತೋಷವನ್ನು ಯಾರೊಂದಿಗಾದರೂ ಹಂಚಿಕೊಳ್ಳಿ, ಆದ್ರೆ ದುಃಖವನ್ನು ಯಾವಾಗಲೂ ಭರವಸೆಯ ವ್ಯಕ್ತಿಯೊಂದಿಗೆ ಹಂಚಿಕೊಳ್ಬೇಕು. ನಾಳೆಯ ಒಳಿತಿಗಾಗಿ ಇಂದಿನ ಕೆಲ ಸಮಯವನ್ನು ಮೀಸಲಿಡುವುದು ತಪ್ಪಲ್ಲ, ಆದರೆ ಬರೀ ನಾಳೆಯ ಚಿಂತೆಯಲ್ಲಿ ಇಂದಿನ ಸಂತೋಷವನ್ನ ಕಳೆದುಕೊಳ್ಬಾರ್ದು. ಕೆಲವೊಂದ್ಸಲ ಉದ್ದೇಶಕ್ಕಿಂತ ಅನಿವಾರ್ಯತೆ ಅನ್ನೋದು ಬದುಕಿನ ದಿಕ್ಕನ್ನು ಕೂಡ ಬದಲಾಯಿಸಿ ಬಿಡ್ತದೆ. ಅದೆಷ್ಟೋ ಕಾಯಿಲೆಗಳಿಗೆ ಮೆಡಿಕಲ್ನಲ್ಲಿ ಸಿಗದ ಔಷಧ ಅಂದ್ರೆ ನಗು. ಯಾವಾಗಲೂ ನಗ್ತಾ ಇರಿ ಅಂತ ಹೇಳ್ತಾ, ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.